ಬೆಳಗಾವಿಯಲ್ಲಿ ಮತ್ತೆ ಬಾಲ ಬಿಚ್ಚಿದ್ದಾರೆ ಮರಾಠಿ ಪುಂಡರು. ಗಡಿ ಜಿಲ್ಲೆ ಮರಾಠಿಯಲ್ಲಿ ಯುವಕರ ಗೂಂಡಾಗಿರಿ ವರ್ತನೆ ಮತ್ತೆ ಕಂಡು ಬಂದಿದೆ. ಮತ್ತೆ ಬಾಲ ಬಿಚ್ಚಿದ ಮರಾಠಿ ಪುಂಡರು. ಬೆಳಗಾವಿಯಲ್ಲಿ ಮರಾಠಿ ಯುವಕರಿಂದ ಮತ್ತೆ ಗೂಂಡಾಗಿರಿ. ಸರ್ಕಾರಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಯುವಕರಿಂದ ಗೂಂಡಾಗಿರಿ ವರ್ತನೆ ಕಂಡು ಬಂದಿದೆ. ಕನ್ನಡದಲ್ಲಿ ಮಾತನಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆಯೇ ಹಲ್ಲೆ ಮಾಡಿ ರಂಪಾಟ ಮಾಡಿದ್ದಾರೆ ಈ ಪುಂಡರು. ಬೆಳಗಾವಿ ತಾಲೂಕಿನ ಸುಳೆಭಾವಿ ಬಾಳೆಕುಂದ್ರಿ ಗ್ರಾಮ ಮಧ್ಯ ಹೋಗ್ತಕ್ಕಂಥ ಬಸ್ಸಿನ ಕಂಡಕ್ಟರ್ ಮುಂದೆ ಈ ರೀತಿ ಪುಂಡಾಟಿಕೆಯನ್ನ ಮೆರೆದಿದ್ದಾರೆ ಪುಂಡರು. ಮಹಾದೇವ್ ಅನ್ನುವಂಥ ಕಂಡಕ್ಟರ್ ಮೇಲೆ ಮರಾಠಿ ಯುವಕರ ಗುಂಪಿನಿಂದ ಹಲ್ಲೆ ನಡೆಸಲಾಗಿದೆ. गाड़ी बंद करो, गाड़ी बंद करो बोल दो। क्या बोला मैं तुझे? मामू, तुम्हारा गलती है। गाड़ी बंद करो, गाड़ी बंद करो बोल दो। क्या बोला मैं तुझे? मामू, तुम्हारा गलती है। गाड़ी बंद करो, गाड़ी बंद करो बोल दो। क्या बोला मैं तुझे? मामू, तुम्हारा गलती है। गाड़ी बंद करो, गाड़ी बंद करो बोल दो। ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರಿಂದ ಹಲ್ಲೆ ನಡೆಸಲಾಗಿದೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಿದ್ದಾರೆ. ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಮರಾಠಿ ಪುಂಡರ ವಿರುದ್ಧ ಸಿಡಿದೆದ್ದಿದ್ದಾರೆ. ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಕನ್ನಡ ಮಾತನಾಡು ಎಂದಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ. ಅಂತ ನಾಡ ದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಿದ್ದಾರೆ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು. ನೋಡಿ, ಇವರೇ ಕಂಡಕ್ಟರ್ ಮಹಾದೇವ್ ಅಂತೇಳಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆ ಮಟ್ಟಿಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸದ್ಯ ಅವ್ರು ಏನ್ರಿ ತಪ್ಪು ಮಾತಾಡಿದ್ದಾರೆ, ಅವ್ರು ಏನಾದರೂ ಅವಾಚ್ಯ ಶಬ್ದಗಳು ಮಾತಾಡಿದಾರಾ ಅಥವಾ ಏನಾದರೂ ಇರ್ರೆಸ್ಪೆಕ್ಟ್ಫುಲ್ ಆಗಿ ನಿಮ್ಮನ್ನು ಮಾತಾಡಿಸಿದಾರಾ? ಕನ್ನಡ ಮಾತಾಡಪ್ಪ ಅಂತ ಕೇಳಿದ್ದಾರೆ. ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ನೀವು ಯಾಕೆ ಓಡಾಡಿದ್ರಿ? ಕನ್ನಡ ನಿಮಗೆ ಮಾತಾಡಕ್ಕೆ ಅಷ್ಟು ಕಷ್ಟ ಐತೆ ಅಂತಂದ್ರೆ ತಿನ್ನಕ್ಕೆ, ಹುಣ್ಣಕ್ಕೆ, ಮಲಗಕ್ಕೆ, ಉಸಿರಾಡಕ್ಕೆ, ಬದುಕಕ್ಕೆ ಕನ್ನಡದ ನೆಲ ಬೇಕು. ಆದರೆ ಮಾತಾಡಕ್ಕೆ ಮಾತ್ರ ನಿಮಗೆ ಮಮಕಾರ ಬೇರೆದು. ಇಂಥ ಪುಂಡರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಇದೇನು ಮೊದಲಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಆಗಾಗ ಈ ರೀತಿಯಾಗಿ ಕೆಲವೊಂದಷ್ಟು ಕಿಡಿಗೇಡಿಗಳು ಇಲ್ಲೇ ಅನ್ನ ನೀರು ತಿಂದು ಗಾಳಿ ಕುಡಿದು ನೀರು ಕುಡಿದು ಬದುಕ್ತಾ ಇದ್ದಾರಲ್ಲ, ಈ ಋಣ ಇಲ್ಲದೆ ಇರೋ ರಣಹೇಡಿಗಳು ಆಗಾಗ ಈ ರೀತಿ ಬಾಲ ಬಿಚ್ಚೋದು ಸಾಮಾನ್ಯ ಆಗಿದೆ. ಇಂಥ ಕಿಡಿಗೇಡಿಗಳಿಗೆ ತಕ್ಕ ಶಾಸ್ತಿಯನ್ನ ಮಾಡೋದಕ್ಕೆ ಸ್ಥಳೀಯ ಆಡಳಿತ ಮತ್ತು ರಾಜಕಾರಣ ಎರಡೂ ಕೂಡ ವಿಫಲವಾಗ್ತಾ ಇದ್ದಾವೆ. ಒಂದಲ್ಲ ಒಂದು ರೀತಿ ರಾಜಕೀಯ ಪ್ರಭಾವ ಬೀರೋದು, ಅವ್ರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳೋದಕ್ಕೆ ಬಿಡದೇ ಇರೋದು, ಇಂಥದ್ದೆಲ್ಲ ಆಗ್ತಾ ಇದೆ. ಹೀಗಾಗಿ ಹಲವಾರು ಬಾರಿ ಈ ಪುಂಡರು ಈ ರೀತಿ ಬಾಲ ಬಿಚ್ಚುತ್ತಾ ಇದ್ದಾರೆ. ಇಂಥವರನ್ನ ಮೊದಲು ಗಡೀಪಾರು ಮಾಡಿ
ಇವುಗಳಿಗೆ ಈ ನೆಲದಲ್ಲಿ ಬದುಕುವ ಯೋಗ್ಯತೆ ಇಲ್ಲದೆ ಇರೋವು. ಇಲ್ಲೇ ಅನ್ನ ನೀರು ತಿಂದು ಇಲ್ಲೇ ನಾಟಕ ಮಾಡಿ ಇಲ್ಲೇ ಜೀವನ ಮಾಡಿ ಕೊನೆಗೆ ಇಲ್ಲೇ ಮಣ್ಣಾಗೋದು ನೀವು. ನಿಮಗೆ ಈ ಭೂಮಿಯಲ್ಲಿ ಋಣ ಇದೆ ಅನ್ನೋದನ್ನ ಮರ್ತಿದ್ದೀರಿ. ಭಾಷಾಭಿಮಾನ ಅದನ್ನ ತಗೊಂಡು ನೀವೇನು ಸಾಯ್ಬೇಕಾದ್ರೆ ತಲೆ ಕಟ್ಕೊಂಡು ಹೋಗಲ್ಲ, ಅಥವಾ ನೀವು ಆ ಭಾಷಾಭಿಮಾನ ತೋರಿದ್ದಕ್ಕೆ ನಿಮ್ಮನ್ನೇ ಕರ್ಕೊಂಡು ಹೋಗಿ ಅಲ್ಲೇನು ಜೀವನ ನಡ್ಸೋಕೆ ಅವಕಾಶ ಮಾಡಿಕೊಡಲ್ಲ. ಹೋಗ್ರಿ. ಅಷ್ಟಿದ್ರೆ ಕನ್ನಡ ಮಾತಾಡಕ್ ಕಷ್ಟ ಅನ್ನೋರಿಗೆ ಕರ್ನಾಟಕದ ಸಾರಿಗೆ ಬಸ್ಸಲ್ಲಿ ಓಡಾಡಕ್ಕ ಯಾಕೆ ಮನಸ್ಸು ಬಂತು? ಬಿಡ್ರಿ, ಬೇಡ. ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ನೀವು ಏರ್ಲೇಬೇಡಿ. ಕರ್ನಾಟಕ ಕನ್ನಡ ಅಂದ್ರೆ ನಿಮ್ಗೆ ಅಷ್ಟು ದ್ವೇಷ ಇದ್ರೆ ಈ ಕರ್ನಾಟಕದಲ್ಲಿ ನೀವು ಯಾಕಿದ್ದೀರಿ? ಈ ಕರ್ನಾಟಕ ಸಾರಿಗೆಯಲ್ಲಿ ನೀವು ಯಾಕೆ ಓಡಾಡ್ತಾ ಇದ್ದೀರಿ? ಕನ್ನಡ ಬರೋದೇ ಇಲ್ಲ ಅಂದ್ರೆ ನೀನ್ ಕನ್ನಡಿಗ ಅಲ್ಲ, ಕರ್ನಾಟಕದವನೇ ಅಲ್ಲ. ಹೋಗು, ಗಂಟು ಮೂಟೆ ಕಟ್ಕೊಂಡು ಎಲ್ಲಿಗಾದ್ರು ನಿನ್ನ ಊರಿಗೆ. ಇಲ್ಲೇದ್ ಸೌಲಭ್ಯಗಳು ಬೇಕು, ಇಲ್ಲೇದೆಲ್ಲ ಬೇಕು. ಭಾಷಾಭಿಮಾನ ಮಾತ್ರ ನಾಟಕೀಯ. ಇಂಥ ಪುಂಡರಿಗೆ ತಕ್ಕ ಪಾಠವನ್ನ ಕನ್ನಡ ಪರ ಸಂಘಟನೆಗಳು ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲ, ಕನ್ನಡ ಪರ ಸಂಘಟನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ನಾಡನ್ನು ಉಳಿಸೋದಕ್ಕೆ, ನಾಡಿನ ಭಾಷೆಗೆ, ಅಭಿಮಾನಕ್ಕೆ. ಆದರೆ ಅಲ್ಲಿರೋ ರಾಜಕೀಯ, ಅಲ್ಲಿರೋ ಆಡಳಿತ ಇದೆಯಲ್ಲ, ಅದು ಈ ರೀತಿಯ ದುರ್ವರ್ತನೆ ಮಾಡುವಂಥ ಕೆಲವೊಂದಷ್ಟು ಪುಂಡರಿಗೆ ಪೋಷಣೆ ಮಾಡೋದು. ಅಲ್ಲಿ ಮುಖ್ಯವಾಗಿ ಅಲ್ಲಿ ರಾಜಕೀಯಕ್ಕಾಗಿ ಈ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಬಳಸ್ಕೊಳ್ತಾರೆ. ಎಲ್ಲಿದ್ದಾರೆ ಈಗ ಅಲ್ಲಿನ ಜಿಲ್ಲಾ ಉಸ್ತುವಾರಿಗಳು ಅಥವಾ ಸಚಿವರುಗಳು, ಶಾಸಕರುಗಳು ಬಂದು ಬಾಯಿ ಬಿಚ್ಚಿ ಮಾತಾಡಿ ಈಗ ಹಿಂಗಾಗಿದೆಯಲ್ಲ, ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದಾರ್ರಿ, ಅವರು ಸರ್ಕಾರಿ ಸಾರಿಗೆ ಬಸ್ನ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಾರ್ರಿ. ಸೊ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಈ ಮರಾಠಿ ಪುಂಡರ ಹಾವಳಿ ಎಲ್ಲರೂ ಹಂಗೆ ಮಾಡಲ್ಲ. ತುಂಬ ಜನ ಈ ರಾಜ್ಯಕ್ಕಾಗಿ, ಈ ನಾಡಿಗಾಗಿ, ಈ ನೆಲಕ್ಕಾಗಿ ಋಣಿಯಾಗಿದ್ದಾರೆ.